ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ವೀಕೆಂಡ್ ಕೆಲಸ ಮಾಡಲ್ಲ. ಟುಡೇ ಐ ಆಮ್ ಡೂಯಿಂಗ್ 2 ಆ್ಯಕ್ಟಿವಿಟೀಸ್. ಫಸ್ಟ್ ಆ್ಯಕ್ಟಿವಿಟಿ ಬಂದ್ಬಿಟ್ಟು ಜಿಪ್ ಫ್ಲೈಯರ್ ಅಂತ ಹೇಳ್ಬಿಟ್ಟು, ಸೆಕೆಂಡ್ ಆ್ಯಕ್ಟಿವಿಟಿ ಬಂದ್ಬಿಟ್ಟು ಅಲ್ಟ್ರಾ ಲೈಟ್ ಫ್ಲೈಟ್ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು. ಸೊ ಈ ಸೆಕೆಂಡ್ ಆ್ಯಕ್ಟಿವಿಟಿ ಏನಿದೆ, ಅಲ್ಟ್ರಾ ಲೈಟ್ ಫ್ಲೈಟ್ ಆ್ಯಕ್ಟಿವಿಟಿ, ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಡ್ಯೂರಿಂಗ್ ದ್ಯಾಟ್ ವಿಡಿಯೋ ಐ ವಿಲ್ ಟಾಕ್ ಟು ಯು ಗೈಸ್ ಇನ್ ಡೀಟೇಲ್ ಅಬೌಟ್ ದಿಸ್ ಆ್ಯಕ್ಟಿವಿಟಿ. ಸೊ ಇವಾಗ ನಾನು ಮಾಡೋ ಆ್ಯಕ್ಟಿವಿಟಿ ಬಂದ್ಬಿಟ್ಟು ಜಿಪ್ ಫ್ಲೈಯರ್. ಈ ಜಿಪ್ ಫ್ಲೈಯಲ್ಲಿ ಏನಾಗುತ್ತೆ ಅಂತಂದರೆ, ಎರಡು ಬೆಟ್ಟಗಳ ಮಧ್ಯೆ, ಎರಡು ಮೌಂಟೇನ್ಗಳ ಮಧ್ಯೆ ಒಂದು ಕೇಬಲ್ ಹಾಕಿ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ನಾವು ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಯೂಶ್ವಲಿ ಇಟ್ ವಿಲ್ ಬಿ ಅರೌಂಡ್ 2 ಕಿಲೋಮೀಟರ್ಸ್. ದ ಸ್ಪೀಡ್ ವಿಲ್ ಬಿ ಅರೌಂಡ್ 120 ಕಿಲೋಮೀಟರ್ ಸ್ಪೀಡಲ್ಲಿ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ನಾವು ಟ್ರಾವೆಲ್ ಮಾಡ್ತೀವಿ. ಸೊ ಒಂದು ಬೆಟ್ಟ ಬಂದ್ಬಿಟ್ಟು ಎತ್ತರದಲ್ಲಿರುತ್ತೆ, ಇನ್ನೊಂದು ಬೆಟ್ಟ ಕೆಳಗಡೆ ಇರುತ್ತೆ. ಸೊ ಎತ್ತರದ ಬೆಟ್ಟದಿಂದ ಕೆಳಗಡೆ ಇರೋ ಬೆಟ್ಟಕ್ಕೆ ನಾವು ಕೇಬಲ್ನಲ್ಲಿ ಜೋಕಾಲಿ ಥರ ಜಾರ್ಕೊಂಡು ಹೋಗ್ತೀವಿ. ಸ್ಕೇರಿ ಆಗಿರುತ್ತೆ, ಬಟ್ ಅಮೇಝಿಂಗ್ ಆಗಿರುತ್ತೆ. ನೇಪಾಳಲ್ಲಿ ಪೊಖರಾ ಇಸ್ ದ ಬೆಸ್ಟ್ ಪ್ಲೇಸ್ for activities. So there are so many activities you can do in Pokhara. Example, you can do zip flyer. ನನಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು. ಯು ಕ್ಯಾನ್ ಡೂ ಅಲ್ಟ್ರಾ ಲೈಟ್ ಫ್ಲೈಟ್, ಬಂಜಿ ಜಂಪಿಂಗ್ ಇರುತ್ತೆ, ಪ್ಯಾರಾಗ್ಲೈಡಿಂಗ್ ಇರುತ್ತೆ. ಸೊ ಇಫ್ ಯು ವಾಂಟೆಡ್ ಟು ಡೂ ಆ್ಯಕ್ಟಿವಿಟೀಸ್, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಐ ಕ್ಯಾನ್ ಸೇ. So let me give you a small brief about this activity, especially about this place and especially about this particular zip flyer. ಈ ಜಿಪ್ ಫ್ಲೈಯರ್ ಬಂದ್ಬಿಟ್ಟು ವರ್ಲ್ಡ್ಸ್ ಸ್ಟೀಪೆಸ್ಟ್ ಜಿಪ್ ಲೈನ್ ಅಂತ ಹೇಳ್ತಾರೆ. ಸೊ ವರ್ಲ್ಡಲ್ಲೇ ಅತ್ಯಂತ ಸ್ಟೀಪ್ ಆಗಿರೋ ಜಿಪ್ ಲೈನ್ ಅಂತ ಆ್ಯಕ್ಟಿವಿಟಿ ಈ ಪರ್ಟಿಕ್ಯುಲರ್ ಜಿಪ್ ಲೈನ್ ನಾನು ಏನು ಮಾಡ್ತಾ ಇದ್ದೀನಿ. ಇದು ವರ್ಲ್ಡಲ್ಲೇ ಸ್ಟೀಪೆಸ್ಟ್ ಜಿಪ್ ಲೈನ್ ಆಗಿರುತ್ತೆ. ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಮೌಂಟೇನ್ಸ್ ಇಸ್ ಅರೌಂಡ್ 1.9 ಕಿಲೋಮೀಟರ್ಸ್. ನಾಟ್ ಅರೌಂಡ್, ಇಟ್ಸ್ ಎಕ್ಸಾಕ್ಟ್ಲಿ 1.9 ಕಿಲೋಮೀಟರ್ಸ್ ಡಿಸ್ಟೆನ್ಸು. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಇರೋ ಡಿಸ್ಟೆನ್ಸ್ ಬಂದ್ಬಿಟ್ಟು 1.9 ಕಿಲೋಮೀಟರ್ಸ್. ಆ್ಯಂಡ್ ದ ಸ್ಪೀಡ್ which we travel from one mountain to another mountain is 100 ಕಿಲೋಮೀಟರ್ ಸ್ಪೀಡಲ್ಲಿ ನಾವು ಒಂದು ಮೌಂಟೇನಿಂದ ಇನ್ನೊಂದು ಮೌಂಟೇನ್ಗೆ ಹೋಗ್ತೀವಿ. ಸೊ ಈ ಸ್ಪೀಡಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಈ ಮೌಂಟೇನಿಂದ ಈ ಏನಿದೆ ಮೌಂಟೇನ್ ನಾವು ಹೋಗ್ತಾ ಇದ್ದೀವಿ ಇವಾಗ ಕೇಬಲ್ ಕಾರಲ್ಲಿ, ಆ ಮೌಂಟೇನಿಂದ ಕೆಳಗಡೆ ಇರೋ ಮೌಂಟೇನ್ಗೆ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತೀವಿ. ಸೊ ಇಟ್ ವಿಲ್ ಟೇಕ್ ಮ್ಯಾಕ್ಸಿಮಮ್ 3 to 4 minutes. ಏನಾಗುತ್ತೆ ಅಂತಂದರೆ, ಇಟ್ ಆಲ್ ಡಿಪೆಂಡ್ಸ್ ಅಂತ ಅಲ್ಲಿ ಜೋರಾಗಿ ಗಾಳಿ ಬೀಸ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ಸ್ಪೀಡ್ ಸ್ವಲ್ಪ ರೆಡ್ಯೂಸ್ ಆಗಿ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಅದರ್ವೈಸ್ ಇಫ್ ದೆರ್ ಈಸ್ ನೋ ವಿಂಡ್, ಅವ್ರ ಪ್ರಕಾರ 2.5 minutes ನಾವು ವಿಲ್ ರೀಚ್ ದಿ ಅದರ್ ಮೌಂಟೇನ್. ಸೊ ಐ ಆಮ್ ರಿಯಲಿ ಸೂಪರ್ ಎಕ್ಸೈಟೆಡ್. ಲೆಟ್ಸ್ ಸಿ. ನೇಪಾಳಲ್ಲಿ ನಿಮಗೆ ತುಂಬಾ ಅಡ್ವೆಂಚರಸ್ ಕಂಪ್ನಿಗಳು ಬರ್ತವೆ. ಸೊ ಇವರೆಲ್ಲ ಯೂಶಲಿ ಏನು ಮಾಡ್ತಾರೆ ಅಂದರೆ, ಈ ಎಲ್ಲ ಥರ ಆ್ಯಕ್ಟಿವಿಟಿದು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ. ಕರ್ಕೊಂಡು ಹೋಗಿಬಿಟ್ಟು ನಿಮಗೆ ಆ್ಯಕ್ಟಿವಿಟಿ ಮಾಡಿಸ್ತಾರೆ. ನಿಮಗೆ ಜಿಪ್ ಫ್ಲೈಯರ್ ಮಾಡಬೇಕಾ, ಜಿಪ್ ಫ್ಲೈಯರ್ ಅಲ್ಟ್ರಾ ಲೈಟ್ ಆ್ಯಕ್ಟಿವಿಟಿ ಮಾಡಬೇಕಾ, ಅಲ್ಟ್ರಾ ಲೈಟ್ ಆ್ಯಕ್ಟಿವಿಟಿ ಬಂಜಿ ಜಂಪ್ ಮಾಡಬೇಕಾ, ನಿಮ್ಗೆ ಯಾವ ಥರ ಆ್ಯಕ್ಟಿವಿಟಿ ಮಾಡಬೇಕು ಅವರೇ ಕರ್ಕೊಂಡೋಗಿ ಮಾಡಿಸ್ತಾರೆ. ಯೂಶಲಿ ಅವ್ರ ಹತ್ರನೇ ಪ್ರೊಫೆಷನಲ್ ಟ್ರೈನರ್ಸ್ ಇರ್ತಾರೆ, ಕೋಚ್ಗಳಿರ್ತಾರೆ, ಕರ್ಕೊಂಡೋಗಿ ನಿಮಗೆ ಆ್ಯಕ್ಟಿವಿಟಿನ ಮಾಡಿಸ್ತಾರೆ. ಇವತ್ತು ನಾನು ಜಿಪ್ ಫ್ಲೈಯರ್ ಆ್ಯಕ್ಟಿವಿಟಿಗೆ ಯೂಸ್ ಮಾಡಿದ್ದು ಕಂಪ್ನಿ ಹೆಸರು ಬಂದ್ಬಿಟ್ಟು ಹೈ ಗ್ರೌಂಡ್ ಅಡ್ವೆಂಚರ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಕಂಪ್ನಿ ಮುಖಾಂತರವಾಗಿ ನಾನು ಈ ಆ್ಯಕ್ಟಿವಿಟಿ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಇವರೇ ಇವತ್ತು ನನ್ನ ಬೆಳಗ್ಗೆ ಹೋಟೆಲಿಗೆ ಬಂದು ಹೋಟೆಲಿಂದ ಪಿಕ್ ಮಾಡಿ ಅವರೇ ನನ್ನ ಈ ಆ್ಯಕ್ಟಿವಿಟಿ ಜಾಗಕ್ಕೆ ಫುಲ್ ಕೇಬಲ್ ಕಾರ್ ಮುಖಾಂತರವಾಗಿ ಫುಲ್ ಟಾಪ್ ಇದ್ದಂಗೆ ಅವರೇ ಕರ್ಕೊಂಡು ಬಂದು ಈ ಆ್ಯಕ್ಟಿವಿಟಿನ ಮಾಡಿಸ್ತಾ ಇದ್ದಾರೆ.
Cable cycling. $360 ರೆಸ್ಟೋರೆಂಟ್ ಅನ್ನಪೂರ್ಣ ಕೇಬಲ್. ದೊಡ್ಡ ಜೋಕಾಲಿ, ಭಯಂಕರವಾಗಿರೋ ಜೋಕಾಲಿ. Zip flyer. My first activity is here. Okay. Welcome to Zip Flyer, Nepal. Wow. Really wow. ಇಲ್ಲಿಂದ ಝುಮ್ ಅಂತ ಹೋಗೋದು, ಝುಮ್ ಅಂತ ಕೆಳಗಡೆ ಇಲ್ಲಿಂದ ಕುತ್ಕೊಳ್ಳೋದು, ಝುಮ್ ಅಂತ ಆ ಪಾತಾಳಕ್ಕೆ ಹೋಗೋಕ್ಕೆ 90 seconds ಅಂತ. ಆ್ಯಂಡ್ ಇಟ್ ಗೋಸ್ ಇನ್ 120 km ಸ್ಪೀಡ್. So there is your Wi-Fi name and password over the board there. Okay, so after a couple of minutes we can start your ride. That's it. Please be ready yourself. Thank you, everybody. Thank you. Come, let's check on. ಸೊ ಇಲ್ಲಿಂದ ಹತ್ಕೊಂಡು ಹೋಗಬೇಕು. ಹತ್ಕೊಂಡು ಹೋಗಿ ನೋ ಎಂಟ್ರಿ ಅಂತ ಹಾಕ್ಬಿಟ್ಟವ್ರೆ. And Nikita, please come on platform. ಓಹೋ, ಫಸ್ಟ್ ಟೈಮ್ ನಮ್ಗೆ 76 or 72, eh? ಸಾರಿ ಯಾ Sorry, ma'am. Again. Have a nice flight. 5, 4, 3, 2, 1. Go straight on left side.
Sir, after the river, please don't focus in your GoPro, okay? Look straight forward. Because if there is a flag, then you need to Shall I focus. turn like this, sir? If Yeah, that's what actually I wanted. Yeah. Yeah. This alignment is okay, sir. Yeah. ಎಲ್ರಿಗೂ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ದೆ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕರೆಕ್ಟ್ ಇನ್ ದ ಅಪ್ಕಮಿಂಗ್ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸಿ ಯು. ಬೈ ಬೈ. ಹ್ಯಾವ್ ಎ ನೈಸ್ ಡೇ.